ಈಗ ಪ್ರಾರ್ಥನೆ ಗೀತೆ ರೇವಣ ಸಿದ್ದೇಶ್ವರ. ಮಾತೆ ಬೆಳಕು ನೀಡುವ ಮಾತೆ, ಅರಸಿನಿಂದರ ಅರಸಿನಿಂದರ ಅರಸುವ ಸುಳೆಯ ಮಾತೆ, ಮನೆಯ ತಿಳಿಯುವ ಮಾತೆ, ಓದುವಾಗಲು ಬರೆಯುವಾಗಲು ನುಡಿಯುವಾಗಲು ನಿಮ್ಮನು, ಓದುವಾಗಲು ಬರೆಯುವಾಗಲು ನುಡಿಯುವಾಗಲು ನಿಮ್ಮನು, ಮನೆಗೆ ತಿಳಿಯುವ ಬೆಳಕು ನೀಡುವ ಕರಲ ಕದಲ ತಪನು, ದೇವಿ ಶಾರದೆ ನಿಮ್ಮ ಪೂಜೆಗೆ ಶಿರೋಭಾಗುತ್ತ ನೆನಪೆಯೋ, ಮನವಾಗುತ್ತ ನೆನಪೆಯೋ. ಅದೇ ಹಾಗೆ ಹಿರಿಯ ತರಬೇತಿದಾರರಾದ ತಮ್ಮ ಅನಿಸಿಕೆಯನ್ನು ಹೇಳಿಕೊಳ್ಳಬೇಕಂತ ವಿನಂತಿಸಿಕೊಳ್ಳುತ್ತೇವೆ. ಭಗತ್ ಗೌಡ. ಎಲ್ಲ ಕಾಲೇಜಿನಲ್ಲಿ ಪ್ರಾಕ್ಟಿಕಲ್ ಆಯ್ತು, ಎಲ್ಲ ಆಯ್ತು, ಎಲ್ಲ ಮಾಡಿಸಿದ್ದಾರೆ. ಯಾವ್ದು ಒಂದು ಬಿಡ್ತೇ ಇರೋ ತರ ಮಾಡಿಸಿದ್ದಾರೆ. ಎಲ್ಲ ಕಲಿಯೋದು ಭಾಳ ಐತಿ ಇಲ್ಲಿ. ನಾನು ಸ್ವಲ್ಪ ಕಲ್ತಿದ್ದೀನಿ, ಇನ್ನ ಕಲಿಬೇಕಂತ ಹೇಳ್ತೀನಿ. ಇಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲ ಪ್ರಾಕ್ಟಿಕಲ್ ಎಲ್ಲ ಮಾಡಿದ್ದೀನಿ. ನಾನು ಕಲ್ತಿದ್ದೀನಿ. ಫಸ್ಟ್ ಇಯರ್ ಬೇಸ್ ಆಗಿದೆ, ಸೆಕೆಂಡ್ ಇಯರ್ ಕೂಡ ಎಕ್ಸಾಮ್ ಬೇಸ್ ಬರಿತೀನಿ. ಎಲ್ಲ ಇದೆ ಅಂತ ನಾನು 2 ಅನ್ಸ್ಕೆ ಮುಗಿಸ್ತೀನಿ. ಧನ್ಯವಾದಗಳು. ಅದೇ ರೀತಿಯಾದ ರೇವಣ ಸಿದ್ದೇಶ್ವರ ತಮ್ಮೆರಡು ಅನಿಸಿಕೆಗಳು ಹೇಳಬೇಕು. 2 ಮಾತು ಹೇಳ್ಕೊಟ್ಟಿದ್ದು. ವೋಟ್ ಮೀಟರ್ ಅಂದ್ರೆ ಏನು, ವಾಟ್ ಮೀಟರ್ ಅಂದ್ರೆ ಏನು, ಅಮ್ಮೀಟರ್ ಅಂದ್ರೆ ಏನು, ಕಾಸ್ಪೈ ಮೀಟರ್ ಅಂದ್ರೆ ಏನು, DC ಮೋಟರ್ ಸೆಂಟ್ ಮೀಟರ್ ಅಂದ್ರೆ ಏನು, ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್ಸ್ ಮತ್ ಮಿಸ್. ನೀವಂತ ಯಾಕೆ ಕಾಪಾಡಿಕೊಳ್ಳಿ. ಪರಿಸರವನ್ನು ಬೆಳೆಸಿ. ಧನ್ಯವಾದಗಳು. ಅದೇ ರೀತಿಯಾದ ಹಿರಿಯ ತರಬೇತಿದಾರರಾದ ಶ್ರೀಧರ್ ಅವರು ಎಲ್ಲರಿಗೂ ಬೀಳ್ಕೊಡೆ ಸಮಾರಂಭದ ಆರ್ಥಿಕ ಶುಭಾಶಯಗಳು. ಅದೇ ರೀತಿಯಾದ ಪುನೀತ್. ಅದೇನು ಅಂದಿಲ್ಲ, ಅಷ್ಟೆಲ್ಲ ಏನು ಕೇಳಿಲ್ಲ ಸರ್. ಚೆನ್ನಾಗೆಲ್ಲ ತರಬೇತಿ ಕೊಟ್ರು. ಮತ್ತೆ ಎಲ್ಲ ಪ್ರಾಕ್ಟಿಕಲ್ಸ್ ನಮಗೆ ತಿಳಿದಿಲ್ಲ ಅಂದ್ರು ಇನ್ನೊಂದ್ಸರಿ ಎನಿ ಡೌಟ್ ಅಂತ ಎಲ್ಲ ಕೇಳ್ತಾರೆ. ಮತ್ತು ಎಲ್ಲ ಸರ್ ಇದ್ರು. ಫಸ್ಟ್ಗೆ ಇವರು ಮೆಹಬೂಬ್ ಸರ್ ಇದ್ರು, ಅವರು ಚೆನ್ನಾಗಿ ತರಬೇತಿ ಕೊಡ್ತಾ ಇದ್ರು. ಅದಾದ್ಮೇಲೆ ಇವರು ಅಶ್ವಿನಿ ಮೇಡಮ್ ಮತ್ತೆ ಉದಯ್ ಸರ್ ಇದ್ರು, ಅವರು ಚೆನ್ನಾಗಿ ತರಬೇತಿ ಹೇಳ್ಕೊಡ್ತಾ ಇದ್ರು. ಎಲ್ಲ ಪ್ರಾಕ್ಟಿಕಲ್ ಎಲ್ಲ ಉದಯ್ ಸರ್ ಮಾಡಿಸ್ತಾ ಇದ್ರು. ಅದಾದ್ಮೇಲೆ ಅಶ್ವಿನಿ ಮೇಡಮ್ ಬಂದ್ರು, ಅವರು ಫಸ್ಟ್ ಇಯರ್ಗೆಲ್ಲ ಕ್ಲಾಸ್ ತಗೊಂಡ್ರು. ನಮ್ಗೆ ಕ್ಲಾಸ್ ತಗೊಂಡು ಅದಾದ್ಮೇಲೆ ಸರ್ ಎಲ್ಲ ಏನೋ ಮೇಡಮ್ ಮಾಡಿದ್ದು ಫ್ರೆಶರ್ ಅಲ್ಲ ಮೇಡಮ್, ಅದಕ್ಕೆ ಫಸ್ಟ್ ಎಲ್ಲ ಅವ್ರಿಗೆ ಏನೋ ನಮ್ಗೇನು ತಿಳಿದಿಲ್ಲ ಅಂದ್ರೆ ಸರ್ ಬಂದು ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲ ಕೇಳಿದ್ರು, ಇನ್ವೆಸ್ಟ್ ಮಾಡಿದ್ರು. ಅದಾದ್ಮೇಲೆ ಸರ್ ಬಂದು ಮತ್ತೆ ಸರ್ ಎಲ್ಲ ಚೆನ್ನಾಗಿ ಹೇಳ್ತಾ ಇದ್ರು, ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ರು ಎಲ್ಲಾರ್ನು. ಇದು ಎಲ್ಲ ಕ್ಲೀನ್ ಆಗಿ ನೋಡ್ಕೊಳ್ತಾ ಇದ್ರು. ಏನೇ ಕಡಿಮೆ ಆದ್ರೂ ಯಾವ್ದಕ್ಕ ಇದು ಮಾಡ್ಕೋತಿದ್ದಿಲ್ಲ, ಎಲ್ಲ ತರಿಸಿ ಎಲ್ಲ ಇದ್ ಮಾಡ್ತಾ ಇದ್ರು. ಎಲ್ಲ ಚೇತನ್ ಎಲ್ಲರಿಗೂ ಬೀಳ್ಕೊಡೆ ಸಮಾರಂಭ ಶುಭಾಶಯಗಳು. ಜೂನಿಯರ್ಗೆ ಆಲ್ ದ ಬೆಸ್ಟ್. ಅದೇ ರೀತಿಯಾದ ವಿನೋದ್ ಕುಮಾರ್. ಎಲ್ಲರಿಗೂ ಶುಭೋದಯ ಹಾಗೂ ಬೀಳ್ಕೊಡುಗೆ ಸಮಾರಂಭದ ಶುಭಾಶಯಗಳು. ಈ ದಿನವು ನಮ್ಮ ಶಾಲಾ ದಿನಗಳಲ್ಲಿ ಮುಗಿಸಿ ಸಂತೋಷ ಮತ್ತು ದುಃಖವನ್ನು ಒಟ್ಟಿಗೆ ತರುವ ದಿನ. ನಮ್ಮ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಳ್ಳುತ್ತಿರುವ ನಮ್ಮ ಶಾಲಾ ಕಿರಿಯ ವಿದ್ಯಾರ್ಥಿಗಳು ನನ್ನ ಅಭಿನಂದನೆಗಳು. ಇಂತಹ ವಿಶೇಷ ಸಂದರ್ಭದಲ್ಲಿ ನನ್ನೆಲ್ಲ ನೆಚ್ಚಿನ ಶಿಕ್ಷಕರಿಗೆ, ಸಹಪಾಠಿಗಳಿಗೆ, ಕಿರಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ರೀತಿಯಾದ ಸಿದ್ಧಲಿಂಗಯ್ಯ. ಕಾರ್ಯಕ್ರಮ ಬೀಳ್ಕೊಡೆ ಸಂಭ್ರಮ. ಜೂನಿಯರ್ಸ್ಗೆ ನೆಕ್ಸ್ಟ್ ಎಕ್ಸಾಮ್ಗೆ ಆಲ್ ದ ಬೆಸ್ಟ್.
Miss Virasya, my studying is Narayana Swami ITI College. ಬೀಳ್ಕೊಡ ಸಮಾರಂಭದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಎಕ್ಸಾಮ್ದ ಆಲ್ ದಿ ಬೆಸ್ಟ್. ಶಿಕ್ಷಕರ ಅನಿಸಿಕೆಗಳು, ಮುಖ್ಯ ಅತಿಥಿಗಳ ಅನಿಸಿಕೆ. ಉದಯ್ ಸರ್ ಅವರಿಂದ ಈ ತರ ಕಾಲೇಜ್ ನಿಮಗೆ ಎಲ್ಲಿ ಸಿಗಲ್ಲ. ಇದುವರೆಗೆ ನೀವು ಗಂಗಾವತಿಯಲ್ಲಿ ಯಾವುದೇ ಕಾಲೇಜಿಗೆ ಹೋಗ್ರಿ ಈ ತರ ನಿಮಗೆ ಸಿಸ್ಟಮೆಟಿಕ್ ಆಗಿ ಎಲ್ಲಿ ಸಿಗಲ್ಲ. ಸಿಕ್ಕ್ರಿ ಈ ತರ ಟೀಚರ್ಸ್ ಎಲ್ಲಿ ಸಿಗಲ್ಲ ನಿಮಗೆ. ಇಲ್ಲಿ ಬಂದಿರೋದು ನಿಮ್ಗೆ ಅದೃಷ್ಟ ಅನ್ಕೊಂತೀನಿ ನಾನಂತೂ. ಇಲ್ಲಿ ಈ ತರ ಎಕ್ವಿಪ್ಮೆಂಟ್ಸ್ ಎಲ್ಲಿ ಇಲ್ಲ. ಈಗ ನೀವು ಒಂದು ಟೈಮ್ ಚೆಕ್ ಮಾಡ್ಕೊಂಡ್ ಬಂದ್ರೆ ಆಮೇಲೆ ಇಲ್ಲಿ ಬರ್ಬೋದು. ಇಷ್ಟು ಹೇಳಿ ನಾನು ಮಾತಾಡ ಮುಗಿಸ್ತೀನಿ. ಧನ್ಯವಾದಗಳು. ಅದೇ ರೀತಿಯಾದ ಶೇಖರ್ ಸರ್ ಈ ದಿನದ ಸರ್ವ ಪೂಜೆ ಹಾಗೂ 2021, 22, 22 ಸಾಲಿನ ಬೀಳ್ಕೊಡ ಸಮಾರಂಭಕ್ಕೆ ಆಗಿರ್ತಕ್ಕಂಥ ಎಲ್ಲರಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ವೇದಿಕೆ ಆಸನದ ಎಲ್ಲ ಅತಿಥಿಗಳಿಗೂ ಅಭಿನಂದನೆಗಳು. ಮಾತಾಡಲು ಇಚ್ಛಿಸ್ತೇನೆ. ಆಮೇಲೆ ಪ್ರಥಮ ವರ್ಷದ ಹಾಗೂ 2ನೇ ವರ್ಷದ ಪರೀಕ್ಷೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ ಬರೀರಿ. ಆಮೇಲೆ 2000 ಇರ್ತಕ್ಕಂಥ ಔಟ್ಪುಟ್ ಬ್ಯಾಚ್ ಏನಿದೆಯಲ್ಲ ಅವ್ರು ಎಕ್ಸಾಮ್ ಆಗಿ ವೇಸ್ಟ್ ಮಾಡಲಾರ್ದೆ. ಏನೋ ವೇಕೆಂಟ್ ಬಹಳ ಇದೆ. ಟೆಕ್ನಿಕಲಿ ಎಲ್ಲ ಫುಲ್ ಸ್ಕೋಪ್ ಇದೆ. ನಿಮ್ ಸಿಟಿ ಒಳಗೆ ಇರ್ಬೋದು, ಇಂಡಸ್ಟ್ರಿ ಬರ್ಬೋದು, ಎಲ್ಲ ಕಡೆ ಇದೆ. ಹಾಗಾಗಿ ನೀವು ಎಜುಕೇಶನ್ ಆದ್ರೂ ಮಾಡ್ಬೋದು, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಜಾಬ್ ಆದ್ರೂ ಮಾಡ್ಬೋದು. ಯಾವ್ದೇ ರೀತಿ ಕಾರಣ ಇರದೆ ಎಕ್ಸಾಮ್ ಮುಗಿಸ್ಕೊಂಡು ಜಾಬ್ ಮಾಡಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಆಮೇಲೆ ಇನ್ಸ್ಟಿಟ್ಯೂಟ್ ಬಗ್ಗೆ ಯಾವ್ದಾದ್ರೆ ನ್ಯಾಷನಲ್ ಐಟಿ ಬಗ್ಗೆ ಒಳ್ಳೆ ಇನ್ಸ್ಟಿಟ್ಯೂಟ್ ಎಲ್ಲಾ ತರ ಇದೆ. ಆಮೇಲೆ ಇಲ್ಲಿ ಇನ್ಸ್ಟಿಟ್ಯೂಟ್ ಇಂದ ಬಹಳ ಜನ ತಿಳ್ಕೊಂಡಿದೆ. ಗೈಡೆನ್ಸ್ ಸಾರ್ ಕಡೆಯಿಂದ ಸಾರ್ ಕೂಡ ಬಹಳ 4 ಪರ್ಸೆಂಟ್ ಇದಾರೆ. ಟೆಕ್ನಿಕಲ್ ಪರ್ಪಸ್ ಇರ್ಬೋದು, ಆಮೇಲೆ ಅಫಿಷಿಯಲ್ ಇರ್ಬೋದು. ಆಮೇಲೆ ಸಾರ್ ನಾವು ಕೆಲವೊಂದು ವಿಷಯ ಕಲ್ತಿದ್ವಿ, ಗೊತ್ತಿದ್ದಿಲ್ಲ. ನಾವು ಜಿಟಿ ವರ್ಕ್ ಮಾಡಿದ್ವಿ. ಆಮೇಲೆ ಇನ್ಸ್ಟಿಟ್ಯೂಟ್ ಬಂದ್ಮೇಲೆ ಅವ್ರು ಕೆಲವೊಂದು ವಿಷಯಗಳೆಲ್ಲ ಚೆನ್ನಾಗಿ ಗೈಡ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು, ತಿಳಿಸಿದಾರೆ, ಕಲಿಸಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿ ಕೂಡ ಅವ್ರ ರೈಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸಾರ್ ನೋಟ್ಸ್ ನಾಲ್ಕು ಆಗ್ಲಿ ಪ್ರಾಕ್ಟಿಕಲ್ ಆಗಿ ಯಾವ ಇನ್ಸ್ಟಿಟ್ಯೂಟ್ ನಲ್ಲಿ ಬರೆದಿಲ್ಲ ಈ ತರ ಹುಡುಗರು ಇಲ್ಲಿ ಚೆನ್ನಾಗಿ ಬರೆದಿದಾರ. ಆಮೇಲೆ ಚೆನ್ನಾಗಿ ಕಲ್ತಿದಾರ, ಟ್ರೈನ್ ಅಪ್ ಆಗಿದಾರ. ಒಳ್ಳೆ ವ್ಯಾಲ್ಯೂ ಇದೆ, ಒಳ್ಳೆ ಭವಿಷ್ಯ ಇದೆ ನಿಮಗೆ. ಆಮೇಲೆ ಇನ್ಸ್ಟಿಟ್ಯೂಟ್ ಎಲ್ಲ ರೀತಿ ಚೆನ್ನಾಗಿ ಕಲಿಸ್ತಾ ಇದಾರೆ. ಇಲ್ಲಿ ಸ್ಟಾಫ್ ಇರ್ಬೋದು. ಇಷ್ಟೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಅದೇ ರೀತಿಯಾದ ಕುಮಾರಿ ಅಶ್ವಿನಿ ಕುಮಾರ್ ಅವರಿಂದ ವತಿಯಿಂದ ಒಂದೆರಡು ಮನದ ಮಾತು. ಎಲ್ಲರಿಗೂ ಶುಭೋದಯಗಳು. ಹಾಗೆ ಎಲ್ಲ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಎಕ್ಸಾಮಿಗೆ ನಿಮ್ಗೆ. ಹಾಗೆ ಫಸ್ಟ್ ಇಯರ್ ಇನ್ನೂ ಕಲಿಯೋದು ತುಂಬಾ ಇದೆ. ಪ್ರಾಕ್ಟಿಕಲ್ಸ್ ನಿಮ್ದು ಜಾಸ್ತಿ ಉಡಾಳ್ ಮಾಡಬಾರ್ದೆ. ಸೆಕೆಂಡ್ ಇಯರ್ ಹಂಗತ್ರ ನೀಟಾಗಿ ಕಲೀರಿ. ಡಯಾಗ್ರಾಮ್ ಸ್ವಲ್ಪ ನೀಟಾಗಿ ಮಾಡ್ರಿ. ನಾನು ಇಲ್ಲಿ ಬಂದು ಕಲ್ತಿದ್ದು ತುಂಬಾ ಇದೆ. ಯಾಕಂದ್ರೆ ಡಿಪ್ಲೊಮಾ ಬರೀ ಬೇಸಿಕ್ ಅಷ್ಟೇ ಕಲಿಸ್ತಾರೆ ಡಿಪ್ಲೊಮಾದಲ್ಲಿ. ನೀವು ITI ಸ್ಟೂಡೆಂಟ್ ಆಗಿ ತುಂಬಾ ಪ್ರಾಕ್ಟಿಕಲ್ಸ್ ಇದಾವೆ, ಎಷ್ಟೊಂದು ವೈರಿಂಗ್ ಡಯಾಗ್ರಾಮ್ಸ್ ಇದಾವೆ, ಇಷ್ಟೊಂದು ಡೆಪ್ತ್ ಆಗಿರುವಂತ ನಾನು ಇಲ್ಲಿ ಬಂದು ತುಂಬಾ ಕಲ್ತಿದ್ದೀನಿ ಸರ್ ಇಂದ. ನೀವು ಇನ್ನು ಕಲೀರಿ ಅಂತ ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ.